ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಒಂದೇ ಒಂದು ಕಪ್ ಹಾಲಿನ ಪುಡಿ, ಅಂಗನವಾಡಿ ಹಾಲಿನ ಪುಡಿ ಇದ್ರೆ ಸಾಕು, ಒಂದೇ ಒಂದು ಬೌಲ್ ಅಷ್ಟು ಇದ್ರೆ ಸಾಕು, ನಿಮಗೆ ರುಚಿಯಾಗಿರುವಂಥ ಮೈಸೂರು ಪಾಕ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಬರಲ್ಲ ಅನ್ನೋರು ಕೂಡ ಕೊನೆಯವರೆಗೂ ವಿಡಿಯೋ ನೋಡಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ ಕೊನೆಯವರೆಗೂ ವಿಡಿಯೋ ನೋಡಿ. ನಾನು ತುಂಬ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಕೂಡ ಮಾಡ್ಕೊಳ್ಬೋದು. ಹಾಲಿನ ಪುಡಿ ಎಲ್ಲರ ಮನೆಯಲ್ಲೂ ಮಕ್ಕಳು ಅಂಗನವಾಡಿಗೆ ಹೋಗುವಾಗ ಅಂಗನವಾಡಿಯಿಂದ ಕೊಡ್ತಾರೆ. ಆ ಪುಡಿಯಿಂದ ಆದರೂ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಅಂಗಡಿಯಿಂದ ತಂದು ಕೂಡ ಮಾಡ್ಕೊಳ್ಬೋದು. ಅದೇ ಅಂಗನವಾಡಿ ಪೌಡ್ರ್ ಬೇಕು ಅಂತ ಏನಿಲ್ಲ. ನಾನು ಮನೆಯಲ್ಲಿ ಯಾವುದಿತ್ತು ಅದರಲ್ಲೇ ಕೂಡ ಮಾಡಿದ್ದೀನಿ ನೋಡಿ. ಒಂದು ಬೌಲಷ್ಟು ನಾನು ಅಂಗನವಾಡಿದು ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ತೊಗೊಂಡಿದ್ದೀನಿ ನಾನು. ನಿಮಗೆ ಮನೆಯಲ್ಲಿಲ್ಲ ಅಂತಂದರೆ ಅಕ್ಕಪಕ್ಕ ಯಾರ ಮನೆಯಲ್ಲಾದರೂ ಇದು ಕೊಡ್ತಾರೆ, ಅವ್ರಿಗೂ ಬರಲ್ಲ ಅಂತಂದರೆ ನೀವು ಕೂಡ ಇದೇ ಥರ ನೋಡಿಕೊಂಡು ಮಾಡ್ಕೊಳ್ಬೋದು. ಬರಲ್ಲ ಅನ್ನೋರು ಕೂಡ ವೇಸ್ಟ್ ಮಾಡಬಾರ್ದು ನೋಡಿ. ಈ ಥರ ಮಾಡ್ಕೊಳ್ಳಿ. ಒಂದು ಬೌಲಷ್ಟು ಹಾಲಿನ ಪುಡಿನ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಬೌಲಲ್ಲಿ ಅರ್ಧ ಬೌಲಷ್ಟು ತುಪ್ಪ ತೊಗೊಂಡಿದ್ದೀನಿ. ಯಾಕಂದರೆ ಹಾಲಿನ ಪುಡಿ, ಅಂಗನವಾಡಿ ಹಾಲಿನ ಪುಡಿ ಅಂತ ಅಂದರೆ ಜಿಡ್ಡಿನ ಅಂಶ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಏನು ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಅರ್ಧ ಬೌಲ್ ಹಾಕ್ಕೊಂಡ್ರೆ ಸಾಕು. ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿರೋದು. ನೀವು ಅಷ್ಟು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಧ ಬೌಲ್ ಆದರೆ ಸಾಕು. ನಾನು ಹೇಳ್ತಾ ಇದ್ದೀನಲ್ಲ, ಯಾರೇ ಆದ್ರೂ ಒಂದು ಬೌಲ್ ಅಳ್ತೇನಲ್ಲಿ ಒಂದು ಬೌಲ್ ಎಣ್ಣೆ ತೊಗೊಂಡ್ರೆ ತುಂಬ ಜಾಸ್ತಿ ಆಗೋಗುತ್ತೆ. ಎಣ್ಣೆ ಮೇಲೆ ನಿಂತು ಬಿಡುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ. ಈ ಎಣ್ಣೆನೇ ಕೂಡ ತುಂಬ ಜಾಸ್ತಿ ಆಗುತ್ತೆ. ಆದರೂ ನೋಡಿಕೊಂಡು ಮಾಡ್ಕೊಳ್ಬೋದು ನೋಡಿ. ಹೀಗೆ ಇಷ್ಟು ಇದು ಮಾಡ್ಕೊಳ್ಬೇಕು. ನೀಟಾಗಿ ಇಷ್ಟು ಹದವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹದವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಏಲಕ್ಕಿ ಪುಡಿನೂ ಮಿಕ್ಸ್ ಮಾಡಿರ್ತೀರಲ್ಲ, ಅವಾಗೆ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಕುಟ್ಟಿ ಹಾಕ್ಕೊಳ್ಳಿ. ನೀವು ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀರಲ್ಲ, ಅವಾಗೆ ಹಾಕ್ಕೊಂಡ್ಬಿಡಿ ಏಲಕ್ಕಿ ಪುಡಿನ. ನಾನು ಏಲಕ್ಕಿ ಪುಡಿ ಹಾಕಿರೋ ವಿಡಿಯೋ ತೋರಿಸಿಲ್ಲ, ಅದನ್ನು ಸ್ಕಿಪ್ ಆಗೈತೆ. ಹಂಗಾಗಿ ಅದಕ್ಕೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಏಲಕ್ಕಿ ಪುಡಿ ಯಾವಾಗ ಗೊತ್ತಾಯಿತು ಅಂತಂದರೆ, ಈಗ ಮಿಕ್ಸ್ ಮಾಡೋವಾಗ ಸ್ವಲ್ಪ ಕಪ್ಪು ಪುಡಿ ಕಾಣಿಸ್ತಲ್ಲ, ಅವಾಗೆ ನೆನಪಾಯ್ತು ನೋಡಿ. ಹಂಗೆ ಹೇಳಿದೆ. ಈಗ ಅದೇ ಥರ ಅದು ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. 2 ಇಲ್ಲ 3 ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಸಾಕು. ಕುಟ್ಟಿ ಹಾಕ್ಕೊಂಡ್ರೆ ಸಾಕು. ಸಕ್ಕರೆ ನೋಡಿದ್ರಲ್ವಾ, ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಮುಕ್ಕಾಲು ಬೌಲಷ್ಟು, ಒಂದು ಮುಕ್ಕಾಲು ಇಲ್ಲ ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಅಷ್ಟರಲ್ಲಿ ನೋಡಿ, ಇವಾಗ ನಾನು ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಬೌಲ್ಗೆ, ಒಂದು ಪಾತ್ರೆಗೆ. ನಿಮಗೆ ಈಗ ಅದೇ ಥರ ಮೋಲ್ಡ್ ಬರುತ್ತಲ್ಲ, ಅದಕ್ಕಾದರೂ ಹಾಕ್ಕೊಂಡು ಮಾಡ್ಕೊಳ್ಬೋದು. ನಾನು ನೋಡಿ ಇದೇ ಥರ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇದೇ ಹಾಲಿನ ಪೌಡರು ಗೊತ್ತೈತಲ್ವಾ. ಈ ಪೌಡರಿಂದ ಆರಾಮಾಗಿ ಈಸಿಯಾಗಿ ತುಂಬ ರುಚಿಯಾಗಿರುವಂಥ ಮೈಸೂರು ಪಾಕ್ನ ರೆಡಿ ಮಾಡ್ಕೊಳ್ಬೋದು. ಏನಪ್ಪ ಅಂತಂದರೆ, ಇದು ನೀಟಾಗಿ ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಒಂದೆಳೆ ಪಾಕ ಬರಬೇಕು. ಕರೆಕ್ಟಾಗಿ ಹದವಾಗಿ ಒಂದೆಳೆ ಪಾಕ ಬಂದಾಗೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮೆಜರ್ಮೆಂಟ್ಗೆ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ಹದ ಮಾಡಿಕೊಂಡು ಅದನ್ನು ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ಥರ ಗಟ್ಟಿಗೆ ಒಂದೆಳೆ ಪಾಕ ಬರಬೇಕು. ಆವಾಗ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಹೀಗೆ ಎಲ್ಲ ಫುಲ್ಲು ಇದರಲ್ಲೇ ಹಾಕ್ಕೊಂಡ್ಬಿಡ್ಬೇಕು. ಇದೇ ಥರ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಯಾವ ರೀತಿ ಅಂತಂದರೆ, ಫುಲ್ಲು ನಾವು ಹಾಕ್ತಿದ್ದಾಗೇ ಒಂಥರ ಅನಿಸುತ್ತೆ. ಆದರೆ ಎಲ್ಲ ಫುಲ್ ನೀಟಾಗಿ ಎಲ್ಲ ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡ್ತಾ ಹೋಗ್ಬೇಕು. ಈ ಥರ ಸ್ಮ್ಯಾಶ್ ಮಾಡಿದಾಗ ಈ ಥರ ಆಗುತ್ತೆ ನೋಡಿ. ಈ ಥರ ಇನ್ನೂ ಅಷ್ಟು ಹಾಕಿರೋದಕ್ಕೆ, ಅರ್ಧ ಬೌಲ್ ಎಣ್ಣೆ ಹಾಕಿರೋದಕ್ಕೇ ಈ ಥರ ನಿಂತ್ಕೊಂಡೈತೆ. ಅದಕ್ಕೆ ಹೇಳ್ತಾ ಇದ್ದೀನಲ್ವಾ, ನೀವು ಸ್ವಲ್ಪ ನೋಡಿಕೊಂಡು ಅರ್ಧ ಬೌಲ್ಗಿನ್ನ ಸ್ವಲ್ಪ ಹಂಗೂ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಎಣ್ಣೆ ತುಪ್ಪ ಎರಡೂ ಕೂಡ ಏನು ಜಾಸ್ತಿ ಏನು ಇಟ್ಕೊಳ್ಳೋದಿಲ್ಲ, ಏನಿಲ್ಲ ನೋಡಿ. ಈ ಥರ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಇದು ನೊರೆ ಬರುತ್ತೆ, ಸ್ವಲ್ಪ ನೊರೆ ಆಗಿ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಕೂಡ ತಿರುಗಿಸ್ತಾನೆ ಇರಬೇಕು. ಇಲ್ಲ ಅಂದರೆ ಹಾಲಿನ ಪೌಡ್ರ್ ಆಗಿರೋದ್ರಿಂದ ತಳ ಅಂಟ್ಬಿಡುತ್ತೆ. ಹಾಗಾಗಿ ನೋಡಿ, ಈ ಥರ ಕಲರು ಚೇಂಜ್ ಆಗಬೇಕು. ನೋಡ್ತಾ ಇದ್ದೀರಲ್ವಾ, ಈ ಥರ ಕಲರ್ ಚೇಂಜ್ ಆಗೋ ತನಕ ಮಾಡ್ಕೋಬೇಕು. ಇದೇ ಥರ ನೀವು ನೋಡ್ತಾ ಇದ್ದೀರಿ ನೋಡಿ. ಈ ಥರ ಆದಮೇಲೆ ನಾನು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಅಷ್ಟಕ್ಕೆ ಎಣ್ಣೆ ಎಲ್ಲ ಫುಲ್ಲು ಈ ಥರ ಆಗೈತೆ ನೋಡಿ. ಇಷ್ಟು ಎಣ್ಣೆನೂ ಬೇಕಾಗಿಲ್ಲ. ಇಷ್ಟನ್ನು ಕೂಡ ಮತ್ತೆ ನಾವು ತೆಕ್ಕೊಳ್ಬೋದು, ಸ್ವಲ್ಪ ಎತ್ಕೊಬೋದು. ಆದರೂ ಕೂಡ ಇಲ್ಲ ಅಂತಂದರೆ ಅದೇ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಫುಲ್ಲು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡ್ಕೊಳ್ಳಿ ನೀವು, ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ. ಹಾಗೂ ಕೂಡ ನಿಮಗೆ ಇಲ್ಲ ಇಷ್ಟು ಎಣ್ಣೆ ಬೇಡ ಅನ್ನೋರು, ಈಗ ಮೇಲೆ ಬಂದಿರುತ್ತಲ್ಲ, ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಬೋದು ಬೇಕಿದ್ರೆ. ಮತ್ತು ಏನಾದರೂ ಸ್ವೀಟ್ ಮಾಡೋವಾಗ ಏನಾದಕ್ಕಾದ್ರೂ ಕೂಡ ಹಾಕ್ಕೊಳ್ಬೋದು, ಏನಾಗಲ್ಲ ನೋಡಿ. ಈ ಥರ ಅಬ್ಸರ್ವ್ ಮಾಡ್ಕೊಂಡು ಇಷ್ಟು ಬಿಡುತ್ತೆ
ನಾವೇನು ಇನ್ನೂ ಜಾಸ್ತಿನೂ ಕೂಡ ಬೇಡವೇ ಬೇಡ, ಏನು ಜಾಸ್ತಿ ಏನು ಬೇಕು ಅಂತ ಅನ್ಸೋದೇ ಇಲ್ಲ. ಅಷ್ಟು ಬೇಗ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ, ಕಡಿಮೆ ಖರ್ಚು ಕೂಡ. ನೋಡ್ತಾ ಇದ್ದೀರಲ್ಲ, ಕೇವಲ ಒಂದು 3 ಐಟಮ್ ಇದ್ರೆ ಅಷ್ಟೇ ಸಾಕು, ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು, ಅಷ್ಟರಲ್ಲಿ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ಥರ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಎಣ್ಣೆನೆಲ್ಲ. ಇನ್ನೂ ಬೇಕು ಅಂತಂದರೆ ನೀವು ಕೂಡ ಬಸ್ಕೊಳ್ಬೋದು, ಒಂದಕ್ಕೆ ಸ್ವಲ್ಪ ತೆಕ್ಕೊಳ್ಬೋದು, ಏನಾಗಲ್ಲ. ನೋಡಿ, ಈ ಥರ ಕಟ್ ಮಾಡಿ ತೋರಿಸ್ತೀನಿ ಈಗ ಯಾವ ರೀತಿ ಆಗಿದೆ. ಇನ್ನು ಕೇವಲ ಒಂದು 20 ನಿಮಿಷನೂ ಆಗಿಲ್ಲ, 10 ರಿಂದ 1/4 ಗಂಟೆ ಆಗೈತೆ ಅಷ್ಟೇ. ನೋಡಿ, ನೀಟಾಗಿ ಕಟ್ ಮಾಡ್ಕೊಳ್ಬೋದು. ನೀಟಾಗಿ ಕಟ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಎಷ್ಟು ಸೈಜ್ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕೇವಲ ಹಾಲಿನ ಪೌಡ್ರಿಂದನೂ ಈ ಥರ ಮೈಸೂರು ಪಾಕ್ ಮಾಡ್ಕೊಳ್ಬೋದಾ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಮಾತ್ರ. ನೀವು ಒಂದ್ಸಲ ಇದೇ ಥರ ಮೈಸೂರು ಪಾಕ್ ಮಾಡಿಕೊಂಡ್ರೆ ನೀವು ಮತ್ತೆ ಮತ್ತೆ ಇದೇ ಥರನೇ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ. ತೋರಿಸ್ತೀನಿ ನೋಡಿ ಇವಾಗ ಯಾವ ರೀತಿ ಒಂದೊಂದು ಪೀಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ತೋರಿಸ್ತೀನಿ ನಿಮಗೇನೆ. ಬಿಸಿ ಇದೆ, ಇನ್ನೂ ಕೂಡ ಬಿಸಿ ಇದೆ. ಒಂದು 10 ರಿಂದ 15 ನಿಮಿಷ ಆಗಿತ್ತು, ಆದ್ರೂ ಇನ್ನೂ ಕೂಡ ಬಿಸಿನೇ ಇತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಅದೇ ಕಟ್ ಆಗ್ತೈತೆ. ಇಲ್ಲ ಸ್ವಲ್ಪ ನಾನು ಮಾರ್ಕ್ ಮಾಡಿ ಪೀಸ್ ಮಾಡಿರೋದಕ್ಕೆ ನೋಡ್ತಾ ಇದ್ದೀರಲ್ಲ, ಕಲ್ಲರು ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಅಷ್ಟು ಚೆನ್ನಾಗಿ ಬಂದೈತೆ. ತುಂಬ ತುಂಬ ಚೆನ್ನಾಗಿತ್ತು, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಸಿಹಿ ಮಾತ್ರ ಈ ಹಾಲಿನ ಪುಡಿಗೆ ನೀವು ಸಿಹಿನ ಒಂದು ಬೌಲ್ಗೆ 1 ಬೌಲ್ ಸಕ್ಕರೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಅರ್ಧ ಬೌಲ್ ಆದರೂ ಹಾಕ್ಕೊಳ್ಳಿ ಸಾಕು. ಇನ್ನು ಸಿಹಿ ಜಾಸ್ತಿ ಅತಿ ಆಗೋದ್ರೆ ಚೆನ್ನಾಗಿರಲ್ಲ, ಕರೆಕ್ಟಾಗಿ ಮೀಡಿಯಮ್ ಆಗಿದ್ರೆ ಅಷ್ಟೇ ಸಾಕು ಸಿಹಿ ಮಾತ್ರ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಮೈಸೂರು ಪಾಕು, ಕರೆಕ್ಟು ಹದವಾಗಿ ಬಂದೈತೆ ಮಾತ್ರ, ತುಂಬ ಚೆನ್ನಾಗಿತ್ತು. ಹಸಿ ಸ್ಮೆಲ್ಲು ಕೂಡ ಇರಲ್ಲ, ನಾವು ಚೆನ್ನಾಗಿ ಬೇಯಿಸಿರ್ತೀವಲ್ಲ ಹಂಗಾಗಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದೈತೆ ಮಾತ್ರ. ಇನ್ನು ನಿಮಗೆ ನೀಟಾಗಿ ಶೇಪು ಯಾವ ಥರ ಶೇಪ್ ಕೊಟ್ಕೊಳ್ತೀರೋ ಆ ಥರ ಕೂಡ ಕಟ್ಕೊಂಡು ಮಾಡ್ಕೊಳ್ಬೋದು, ಮುರಿದೋಗಲ್ಲ, ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೇ ತುಂಬ ಚೆನ್ನಾಗಿ ಮಾಡಿಕೊಂಡು ತಿನ್ಕೊಳ್ಬೋದು. ಎಲ್ರಿಗೂ ತುಂಬ ಇಷ್ಟನೇ ಈ ಥರ ಮೈಸೂರು ಪಾಕು ಅಂತಂದರೆ, ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಎಣ್ಣೆ ಇನ್ನೂ ಮಿಕ್ಕಿದೆ. ಜೊತೆಗೆ ಇಲ್ಲಿ ಮೇಲ್ಗಡೆ ಎಲ್ಲ ಬಸ್ಕೊಂಡಿರ್ತೀವಲ್ಲ ಅದು ಕೂಡ ಎಲ್ಲ ಇರುತ್ತೆ. ಎಣ್ಣೆಯನ್ನು ಇಷ್ಟು ನಾನು ಕಾಯಿಸಿ ಇಟ್ಕೊಂಡಿದ್ನಲ್ಲ ಅಷ್ಟು ಏನು ಬೇಡ, ಅರ್ಧ ಬಟ್ಲಾದರೂ ಸಾಕು. ಅರ್ಧ ಬೌಲಲ್ಲಿ ಇನ್ನೂ ಕೂಡ ಮಿಗಿಸ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮೈಸೂರು ಪಾಕ್ನ ನೀವು ಇಷ್ಟು ಚೆನ್ನಾಗಿ ಕಡಿಮೆ ಸಮಯ, ಹೆಚ್ಚಿಗೆ ಏನು ಬಿಡವೇ ಬೇಡ. ನಿಮ್ಗೇನಿಲ್ಲ ಅಂದ್ರೂ ಇಷ್ಟು ಮಾಡೋದಕ್ಕೆ ನಿಮ್ಗೆ ಅರ್ಧ ಗಂಟೆನೂ ಕೂಡ ಹಿಡಿಯಲ್ಲ. ಬೇಗ ಕೇವಲ ಒಂದು 5 ರಿಂದ 10 ನಿಮಿಷ 1/4 ಗಂಟೆನಲ್ಲೆಲ್ಲ ಈ ಥರ ಮೈಸೂರು ಪಾಕು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿರುತ್ತೆ ಮಾತ್ರ, ತುಂಬ ಅಂದರೆ ತುಂಬ ಈಸಿ, ಏನು ಕಷ್ಟ ಅನ್ನೋದೇ ಇಲ್ಲ. ಈಗ ನೀವು ಕಡಲೆ ಹಿಟ್ಟಿನ ಮೈಸೂರು ಪಾಕ್ ಮಾಡ್ತೀರಲ್ಲ ಆ ಥರ ಏನು ಕಷ್ಟನೇ ಅಲ್ಲ, ಇದು ತುಂಬ ಸುಲಭ. ಇದಂತೂ ಈ ಥರ ನೀವು ಮೈಸೂರು ಪಾಕ್ ಮಾಡೋರು ಮಾತ್ರ ಬರಲ್ಲನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಅಂದರೆ ಸ್ಟಾರ್ಟಿಂಗು ನೀವು ಎಣ್ಣೆಗೆ ನೀವು ಮಿಕ್ಸ್ ಮಾಡ್ತೀರಲ್ಲ ಅವಾಗ ಮಾತ್ರ ಫಾಸ್ಟಾಗಿ ಬೇಗ ಬೇಗ ನೀಟಾಗಿ ಮಿಕ್ಸ್ ಮಾಡಿದ್ರೇ ಅವಾಗ ಕರೆಕ್ಟಾಗಿ ಆಗೋದು. ನೋಡಿ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.